ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಓರ್ವ ವ್ಯಕ್ತಿ ಯಶಸ್ಸನ್ನು ಸಾಧಿಸಲು ಅಥವಾ ಉನ್ನತ ಸ್ಥಾನಕ್ಕೆ ಹೋಗಲು ಯಾವ ರೀತಿ ಇರಬೇಕೆಂದು ಹೇಳಿದ್ದಾರೆ. ಚಾಣಕ್ಯರ ಪ್ರಕಾರ ಯಶಸ್ಸನ್ನು ಸಾಧಿಸಲು ನಾವು ಏನು ಮಾಡಬೇಕು, ಹೇಗಿರಬೇಕು ಗೊತ್ತೇ? ಗುರಿಗಳನ್ನು ಸಾಧಿಸಲು ಮತ್ತು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಲು ಕೆಲವು ವಿಶೇಷ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಈ ನಿಯಮಗಳನ್ನು ಅನುಸರಿಸುವುದರಿಂದ ಯಶಸ್ಸಿನ ಹಾದಿ ಸುಲಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಪ್ರಗತಿಯನ್ನು ಸಾಧಿಸಲು ಬಯಸಿದರೆ ಆಚಾರ್ಯ ಚಾಣಕ್ಯರ ಈ ನಿಯಮಗಳನ್ನು ಪಾಲಿಸಿ. ಬನ್ನಿ, ಹಾಗಾದರೆ ಆ ನಿಯಮಗಳು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೆಯದು ಪ್ರಾಮಾಣಿಕತೆ. ಚಾಣಕ್ಯ ನೀತಿಯ ಪ್ರಕಾರ ನಿಮ್ಮ ಮಾತಿನಲ್ಲಿ ಯಾವಾಗಲೂ ಸ್ಪಷ್ಟತೆ ಇರಬೇಕು. ನಿಮ್ಮ ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿ. ತಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಹೊಂದಿರುವ ಮತ್ತು ಸ್ವಭಾವ ವಿನಮ್ರವಾಗಿರುವ ಸ್ನೇಹಿತರನ್ನು ಸಹ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಿ. ಅಂತಹ ಜನರು ತುಂಬ ಶುದ್ಧ ಹೃದಯವನ್ನು ಹೊಂದಿರುತ್ತಾರೆ ಮತ್ತು ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸುವುದಿಲ್ಲ. ಎರಡನೆಯದು, ಇಂತಹ ಸ್ನೇಹಿತರಿಂದ ದೂರವಿರಿ. ಸ್ವಾರ್ಥ ಗುಣವುಳ್ಳ ಸ್ನೇಹಿತರನ್ನು ಅಥವಾ ಪರಿಚಯಸ್ಥರನ್ನು ತಕ್ಷಣವೇ ನಿಮ್ಮಿಂದ ದೂರವಿಡಿ. ತಮ್ಮ ಕೆಲಸವನ್ನು ಸುಲಭವಾಗಿ ಮಾಡಿಕೊಳ್ಳಲು ಬಯಸುವವರು ಮತ್ತು ನಿಮ್ಮ ಪರವಾಗಿ ಎಂದಿಗೂ ನಿಲ್ಲದೆ ಇರುವವರು ಸ್ವಾರ್ಥಿಗಳಾಗುತ್ತಾರೆ. ಅವರಿಗೆ ಕೇವಲ ಅವರ ಕೆಲಸ ಮತ್ತು ಅವರು ಇಷ್ಟೇ ಮುಖ್ಯವಾಗಿರುತ್ತದೆ. ಅಂಥವರಿಂದ ಸರಿಯಾದ ಅಂತರವನ್ನು ಕಾಯ್ದುಕೊಳ್ಳುವುದು ಉತ್ತಮ. ಇನ್ನು ಮೂರನೆಯದು, ಕಷ್ಟಪಟ್ಟು ಕೆಲಸ ಮಾಡಿ. ಜೀವನದಲ್ಲಿ ಉತ್ತಮ ಯಶಸ್ಸು ಸಾಧಿಸಲು ಸೋಮಾರಿತನದಿಂದ ದೂರವಿರಿ. ಸವಾಲುಗಳಿಗೆ ಹೆದರಬೇಡಿ ಮತ್ತು ಯಶಸ್ಸನ್ನು ಸಾಧಿಸಲು ಕಷ್ಟಪಟ್ಟು ಪ್ರಯತ್ನಿಸಲು ಹಿಂಜರಿಯಬೇಡಿ. ಇದು ಯಶಸ್ವಿಯಾಗಲು ಸಾಧ್ಯತೆಗಳನ್ನು ತುಂಬಾ ಹೆಚ್ಚಾಗುತ್ತದೆ. ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಲು ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಸತ್ಯದ ಮಾರ್ಗವನ್ನು ಅನುಸರಿಸಬೇಕು. ಸವಾಲುಗಳ ಹೊರತಾಗಿಯೂ ನೀವು ಖಂಡಿತವಾಗಿ ಒಂದು ದಿನ ಯಶಸ್ಸು ಪಡೆಯುತ್ತೀರಿ. ಅಧರ್ಮ ಮಾರ್ಗದಲ್ಲಿ ನಡೆದಾಗ ನಿಮಗೆ ತಕ್ಷಣಕ್ಕೆ ಯಶಸ್ಸು ಸಿಗಬಹುದು, ಆದರೆ ಅದು ದೀರ್ಘಾವಧಿಯಲ್ಲ. ಕೊನೆಯದಾಗಿ, ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. ಸಂಪತ್ತು ಅಥವಾ ಸಮೃದ್ಧಿ ಇಲ್ಲದೆ ಗೌರವವಿಲ್ಲ. ಹಣ ನಮ್ಮ ಜೀವನದಲ್ಲಿ ವಿಶೇಷ ಪಾತ್ರ ವಹಿಸುತ್ತದೆ. ಈ ಸಂಪತ್ತನ್ನು ಸಾಕಷ್ಟು ದುರುಪಯೋಗಪಡಿಸಿಕೊಳ್ಳುವ ಜನರಿರ್ತಾರೆ. ಅವರು ಕಠಿಣ ಪರಿಶ್ರಮದಿಂದ ಹಣ ಸಂಪಾದಿಸುತ್ತಾರೆ, ಆದರೆ ಆ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾರೆ. ದಿನ ಇಡೀ ದುಡಿದು ಸಂಜೆ ಮದ್ಯಪಾನ ಮಾಡುವ ಮೂಲಕ ತಮ್ಮ ಗಳಿಕೆಯನ್ನು ವ್ಯರ್ಥ ಮಾಡುತ್ತಾರೆ. ಹಾಗಾಗಿ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆ ಉಪಯೋಗಿಸಿ.